ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತ ಡಯಟ್ಗೆ ಯೂಸ್ ಆಗುವಂತ ಚೂಡಾ ಮಾಡಿ ತೋರಿಸ್ತೀನಿ. ಆ ಚೂಡಾ ಹೆಂಗ್ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋವೆಲ್ಲ ಫಸ್ಟ್ ನಿಮ್ಗೆ ಬರ್ತಾವ, ಎಲ್ಲರಿಗಿನ ಮೊದಲಾಗ ನೀವೇ ನೋಡ್ಬೋದ್ರಿ. ನಾನೀಗ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತೀನಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈ ತುಪ್ಪ ಕರಗಬೇಕ್ರಿ. ನಾ ಈ ಚೂಡಾ ರೆಸಿಪಿ ಹೆಂಗ್ ಮಾಡ್ತೇನೆ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತ್ರಿ. ಈ ತುಪ್ಪ ಬಿಸಿ ಆಗಕತ್ತೈತಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಬಾದಾಮಿ ಹಾಕೋತೀನಿ ನೋಡ್ರಿ. ಇವು ಅಷ್ಟೇ ಅಂತಾನಲ್ರಿ, ನಿಮ್ಗೆ ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ನೀವು ಹಾಕೋಬಹುದ್ರಿ. ಇವೊಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರಾಗೆ ನಾನೊಂದು ಸ್ವಲ್ಪ ಗೋಡಂಬಿ ಹಾಕೋತೀನಿ ರೀ. ಇದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದ್ರಿ, ಅಷ್ಟೇ ಅಂತೇನಿಲ್ಲ. ಇವೆಲ್ಲ ಚಲೋ ಹೊತ್ನಾಗೆ ಫ್ರೈ ಮಾಡ್ಕೋಬೇಕು. ನಾನು ತುಪ್ಪದಾಗ ಫ್ರೈ ಮಾಡಾಕತ್ತೀನಿ, ನೀವು ಬೇಕಾದ್ರೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೋದ್ರಿ. ನೀವು ಸ್ನ್ಯಾಕ್ಸ್ ಅಂದ ತಕ್ಷಣ ಎಣ್ಣೆಲಿ ಮಾಡಿದ್ದಿರ್ತೈತೆಪ್ಪ ಅಂತ ಅನ್ಕೋಬೋದು. ಇದು ಡಯಟಿಗೂ ಒಳ್ಳೇದ್ರಿ, ಹೆಲ್ದಿಗೂ ಒಳ್ಳೇದು. ಮಕ್ಕಳು ಸಾಯಂಕಾಲ ಟೀ ಟೈಮ್ಗೆ ಏನಾರು ಕೇಳ್ತಿರ್ತಾರೆ ಸ್ಕೂಲಿಂದ ಬಂದ ತಕ್ಷಣ. ಹಾಗಾಗಿ ಈ ರೀತಿ ನೀವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ತುಂಬ ಏನು ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಮಾಡಿದ್ರೆ ಸಾಕ್ರಿ. ಈಗ ಇವು ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿ. ಈಗ ಇದೇ ಪಾತ್ರೆಗೆ ಸ್ವಲ್ಪ ಶೇಂಗಾ ಕಾಳು ಹಾಕೊಂಡು ಇವನು ಫ್ರೈ ಮಾಡ್ಕೋತೀನಿ ರೀ. ಇವನು ಚಲೋ ಹೊತ್ನಾಗ ಕ್ರಿಸ್ಪಿ ಆಗಂಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ಶೇಂಗಾದ ಕಾಳು ಫ್ರೈ ಆಗಕತ್ತಾವ್ರಿ. ಈಗ ಇದ್ರಾಗೆ ನಾನು 1 ಕಪ್ ಸೂರ್ಯಪಾನ ಬೀಜ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಇವು ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೀವು ಕುಂಬಳಕಾಯಿ ಬೀಜನೂ ಹಾಕೋಬೋದ್ರಿ, ಅಗಸಿ ಹಾಕೋಬೋದು, ಆಳ್ವಿ ಹಾಕೋಬೋದು, ಚಿಯಾ ಸೀಡ್ಸ್ ಹಾಕೋಬೋದು. ನಿಮ್ಗೆ ಯಾವ್ಯಾವ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಅವೆಲ್ಲ ಹಾಕೋಬೋದ್ರಿ ನೀವು. ಈಗ ಶೇಂಗಾದ ಕಾಳು ಮತ್ತು ಸೂರ್ಯಪಾನ ಬೀಜ ಹುರಿದಾವ್ರಿ. ಈಗ ಇದ್ರಾಗೆ ನಾನು ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಈ ಕರಿಬೇವು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಹಸಿ ಇರೋದ್ರಿಂದ ಸಿಡಿ ಸಾಧ್ಯತೆ ಇರ್ತೈತಿ, ಹಾಗಾಗಿ ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತಿ. ಇದು ಕ್ರಿಸ್ಪಿ ಆಗೋರಿಗೆ ಫ್ರೈ ಮಾಡ್ಕೋಬೇಕು. ಈ ಕರಿಬೇವು ಕ್ರಿಸ್ಪಿ ಆಗೈತ್ರಿ. ಈ ಬಾದಾಮಿ ಗೋಡಂಬಿ ಏನು ಹುರಿದು ಇಟ್ಕೊಂಡಿದ್ನಲ್ರಿ, ಅದ್ರಾಗೆ ಹಾಕೋತೀನಿ ನೋಡ್ರಿ. ಈಗ ನಾನು ಇದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡ್ರಿ. ಈಗ ನಾನು 1 ಬೌಲ ಮಕಾನ ತೊಗೊಂಡೇನ್ರಿ. ಇವು ಲೋಟಸ್ ಬೀಜ ಅಂತಾರೆ, ತಾವರೆ ಹೂವಿನ ಬೀಜ ಅಂತಾರೆ, ನೀವು ಏನಂತೀರಿ ನೋಡ್ಕೊಂಡು ನೀವು ಕರಿಬೋದ್ರಿ. ಇವು ಡಯಟಿಗೆ ತುಂಬ ಒಳ್ಳೇದಂತ ನನಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನೋಡ್ರಿ. ಇವು ಚಲೋ ಹೊತ್ನಾಗ ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ. ನಾವು ನಾರ್ಮಲಾಗಿ ಚುರ್ಮರಿ ಚೂಡ, ಅವಲಕ್ಕಿ ಚೂಡ ಮಾಡ್ತಾ ಇರ್ತೀವ್ರಿ. ಇದು ಡಿಫ್ರೆಂಟ್ ಆಗಿರ್ಲಿ ಅಂತ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರಿಸಿರತ್ತೆ ಅಂತ ಮಾಡಾಕತ್ತೀನಿ. ಇದು ಮಕಾನ ಹಾಕಿ ಮಾಡೋದ್ರಿಂದ ಮಕಾನ ಚೂಡ ಆಗುತ್ತೆ ರೀ. ಹಾಗಾಗಿ ನಾನು ಮಕಾನ ಚೂಡ ಮಾಡಾಕತ್ತೀನಿ ರೀ ಇವತ್ತು. ನೀವು ನಿಮ್ಮ ಮನ್ಯಾಗ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ಆ ರೀತಿ ಚೂಡಗಳು ಮಾಡ್ಕೋಬೋದ್ರಿ. ನಾನು ಸುಮಾರು ನಮ್ನಿ ಚೂಡಗಳು ಮಾಡಿ ತೋರ್ಸೀನಿ ರೀ. ಇದೊಂಥರ ಡಿಫ್ರೆಂಟ್ ಆಗಿರ್ಲಿ ಮತ್ತು ಡಯಟಿಗೂ ಒಳ್ಳೇದಂತಾರಲ್ಲ, ಹಾಗಾಗಿ ಮಾಡಾಕತ್ತೀನಿ ನೋಡ್ರಿ. ಇವು ಚಲೋ ಹೊತ್ನಾಗ ಕ್ರಿಸ್ಪಿ ಆಗಂಗೆ ಹುರ್ಕೋಬೇಕಾಗ್ತೈತೆ ರೀ. ಇವು ಹುರಿದ ನಂತರ ನಾನು ನಿಮಗೆ ತೋರಿಸ್ತೀನಿ. ಇವು ಮೆತ್ತಗಿರ್ತಾವೆ, ಹುರಿದು ಕ್ರಿಸ್ಪಿ ಆದ್ರೆ ಚಲೋ ಹೊತ್ನಾಗೆ ಆಗ್ತಾವ್ರಿ. ಇವು ತಿನ್ನೋದ್ರಿಂದ ಬೆನಿಫಿಟ್ಸ್ ಏನನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ, ನಾನೇನು ಹೇಳೋದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ. ಈಗ ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೊಳ್ಳೆ ಫುಡ್ ತಿನ್ನಬೇಕು ಅಂತ ಹೇಳ್ತಿರ್ತಾರೆ. ಮತ್ತು ಈಗ ಮಕಾನೂ ಒಳ್ಳೇದ್ರಿ. ಇದು ತಾವರೆ ಹೂವಿನ ಬೀಜ ರೀ, ಅಂದ್ರೆ ಲೋಟಸ್ ಬೀಜ. ಇವು ಸಿಗ್ತಾವ್ರಿ ಎಲ್ಲ ಕಡೆ, ಮಾರ್ಕೆಟಲ್ಲಿ ಸಿಗ್ತಾವೆ. ನೀವು ತರ್ಬೋದ್ರಿ, ತಂದು ಮಾಡ್ಕೋಬೋದು. ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ಒಳ್ಳೇದು. ಹಿಂಗಾಗಿ ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು, ಎಲ್ಲರೂ ತಿನ್ಬೋದ್ರಿ. 2 ರಿಂದ 3 ನಿಮಿಷ ಹುರಿದ್ರಿ ಅಂದ್ರೆ ಇವು ಕ್ರಿಸ್ಪಿ ಆಗ್ತಾವ್ರಿ. ನೀವು ಕ್ರಿಸ್ಪಿ ಆಗೋದು ಹೆಂಗತ್ ನೋಡ್ಬೇಕು ಅನ್ನೋದಾದ್ರೆ ಒಂದು ಮುರಿದು ನೋಡ್ರಿ, ಗೊತ್ತಾಗ್ತೈತಿ. ನೀವು ನಾನೀಗ ಕೈಯಾಗ ಒಂದು ಮುರಿದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಈ ರೀತಿ ಪುಡಿ ಆಗ್ಬೇಕ್ರಿ. ಇದು ಇವು ಹುರಿದಾವ ಅಂತ ತರ್ತಾರೆ. ಈಗ ಇವು ಹುರಿದಾವ್ರಿ. ನಾ ಮುಂಚೆ ಏನು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಟಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಇವೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದ್ರಿ. ಇದ್ರಾಗ ಬೇರೆ ಏನು ಹಾಕೋದು ಬೇಡ್ರಿ, ಮಸಾಲೆಗಳು ನಾರ್ಮಲಾಗಿ ಇಷ್ಟೇ ಹಾಕೊಂಡ್ರೆ ಸಾಕ್ರಿ. ಜೀರಿಗೆ ಸಾಸಿವೆ ಬೇಡ, ಬೆಳ್ಳುಳ್ಳಿ ಬೇಡ, ಏನು ಬೇಡ್ರಿ. ಸಿಂಪಲಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಹಿಂಗೆ ಮಿಕ್ಸ್ ಮಾಡಿದ್ರೆ ಇದು ಮಕಾನ ಚೂಡ ರೆಡಿ ಆಯ್ತು. ನೀವು ಡ್ರೈ ಫ್ರೂಟ್ಸ್ ಚೂಡ ಆದ್ರೂ ಅನ್ಬೋದು, ಮಕಾನ ಚೂಡ ಆದ್ರೂ ಅನ್ಬೋದ್ರಿ.
ಈಗೆಲ್ಲ ಚಲೋ ಹೊತ್ತನೆ ಮಿಕ್ಸ್ ಮಾಡಿದ್ರೆ ಇದು ಮಖಾನ ಚೂಡ ರೆಡಿ ಆಯ್ತು ರೀ. ಎಷ್ಟು ಕ್ರಿಸ್ಪಿ ಆಗ್ಯಾವ ಅನ್ನೋದು ನಾನು ನಿಮ್ಗೆ ಈಗೊಂದು ತಿಂದು ತೋರಿಸ್ತೀನಿ ನೋಡ್ರಿ. ಸೂಪರಾಗಿ ಬಂದವ್ರಿ. ತುಪ್ಪದಾಗ ಫ್ರೈ ಮಾಡಿವಲ್ರಿ, ಮಸ್ತಾಗಿ ಬಂದಾವ ನೋಡ್ರಿ. ಬಾಗಿಟ್ರೆ ಕರಗಿ ಬಿಡ್ತಾವ್ರಿ. ಮಕ್ಳೇನು ಪಾಪ್ಕಾರ್ನ್ ಕೇಳ್ತಿರ್ತಾರಲ್ರಿ, ಅವಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೇಮ್ ಇದು ಪಾಪ್ಕಾರ್ನ್ ಥರನೇ ಇರ್ತೈತ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಇದು. ನಾ ಮಖಾನ ಚೂಡ ಏನು ಮಾಡ್ಕೊಂಡಿನಲ್ರಿ, ಅವು ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಲ್ಲ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಕಲರ್ಫುಲ್ಲಾಗಿ ಕಾಣಕತ್ತಾವ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಒಳ್ಳೆ ಹೆಲ್ದಿ ಆಗಿರುವಂಥ ಡಯಟ್ ಸ್ನ್ಯಾಕ್ಸ್ ಈ ರೀತಿ ಇತ್ತಂದ್ರೆ ಸಾಯಂಕಾಲದ ಮಜಾನೇ ಬೇರೆ ಇರ್ತೈತ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಡ್ರೈ ಫ್ರೂಟ್ಸ್ ಹಾಕಿ ಮಖಾನದು ಡಯಟ್ ಚೂಡ ಮಾಡೋದನ್ನ. ಈ ಚೂಡ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.